ಏರಿಯಾದಲ್ಲಿ ಇದ್ದಕ್ಕಿದ್ದಾಗ ಏನೇನೋ ಆಗ್ತಾ ಇದೆ, ಎಲ್ಲ ದಿಢೀರ್ ಬದಲಾವಣೆಗಳು. ಇತ್ತೀಚೆಗೆ ತಾತ ಬೇರೆ ಕಾಣಿಸ್ತಿಲ್ಲ, ಅದೇನು ಅಂತ ಕಂಡುಹಿಡಿಬೇಕು ಮೇಡಮ್. ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿದ್ಮೇಲೆ ಕೊನೆಯಲ್ಲಿ ಒಂದು ಕಾಲಮ್ ಉಳಿಯುತ್ತೆ, ಫಾರ್ ಆಫೀಸ್ ಯೂಸ್ ಓನ್ಲಿ ಅಂತ. ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಯಾರ ಕೆಲಸ ಅವ್ರು ಮಾಡಬೇಕು. ನೀನು ನಂಗೆ ವಿಷಯ ತಿಳಿಸಿದ್ಯಲ್ಲ, ನಾನು ನೋಡ್ಕೊತೀನಿ. ಏನು ಹೇಳ್ತಾ ಇದ್ದೀರಾ ಮೇಡಮ್? ಏಯ್ ಸುಮ್ಮನೆರ ಮೇಡಮ್, ಇವನ್ನೆಲ್ಲದಕ್ಕೂ ತಲೆ ಕೆಡ್ಸ್ಕೊಂತಾನೆ ಮೇಡಮ್. ಇವನಿಗೆ ನಾನು ಬುದ್ಧಿ ಹೇಳ್ತೀನಿ. ಸರ್ ನಡಿ ಹೋಗೋಣ. ಇದೆಲ್ಲ ಬಿಟ್ಟು ಫ್ಯಾಮಿಲಿ ಕಡೆ ಗಮನ ಕೊಡು. ಓಕೆ ಮೇಡಮ್. ಬಾ ಮೇಡಮ್. ಅಷ್ಟು ಹೇಳಿದ್ರು ನೀ ಏನಕ್ಕ ಟೆನ್ಷನ್ ಮಾಡ್ಕೊಂತಿದ್ಯಾ? ಎಲ್ಲ ವಿಚಾರನೂ ತಲೆ ಮೇಲೆ ಹಾಕೊಳಕ್ ಹೋಗಲ್ಲ ಮಗ. ನಮ್ಮ ಏರಿಯಾದವ್ರಿಗೆ ಏನೇ ತೊಂದರೆ ಬಂದ್ರು ನಾವೇ ತಾನೇ ಸಾಲ್ವ್ ಮಾಡಬೇಕು. ಬಾರಲ್ಲ, ಚಿಕ್ಕ ವಯಸ್ಸಿಂದ ನಾನು ನೋಡ್ತಾನೆ ಇದ್ದೀನಿ ನಮ್ಮ ಏರಿಯಾನ. ನನಗೆ ಗೊತ್ತಿಲ್ವ ಏನು ಮಾಡಬೇಕು ಅಂತ. ಹಲೋ ಅಣ್ಣ. ಏನ್ ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟು ನಿಲ್ಸ ಗಾಡಿನ ನಿಲ್ಸ. ಯಾರೋ ಇವರೆಲ್ಲ ಅವತ್ತು ಹೋಟ್ಲ ಹತ್ರ ಬಂದು ಗಲಾಟೆ ಮಾಡಿದ್ರಲ್ಲ, ಅವರೇ ಕಣ ಇವರು. ಸರ್ ನಿಮಿಷಕ್ಕಲ್ಲ ಸರ್ ನಾವು ಸ್ಟೇಷನ್ಗೆ ಹೋಗಿದ್ದು. ಸರ್ ಏನಿದ್ರು ಕೂತ್ಕೊಂಡು ಮಾತಾಡೋಣ. ನಾವು ಬಂದಿದ್ರು ಕೂತ್ಕೊಂಡು ಮಾತಾಡಕ್ಕಲ್ಲ, ಅವನ ಮಲಗ್ಸಕ್ಕೆ. ಮೇಡಮ್ಗೋಸ್ಕರ ಗಲಾಟೆ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಆದರೆ ನೀನೇ ಟಾರ್ಗೆಟ್ ಆಗಿದೆಯಾ ಅಂದಮೇಲೆ ಸುಮ್ಮನೆ ಇರೋದಕ್ಕಾಗತ್ತಾ?